Day 2 of our journey begins from ಕನ್ಯಾಕುಮಾರಿ. ಸೊ ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿ ನಾವಿದ್ದೇವೆ. ಎಂಡೆ ಕರ್ತವೆ. ಸ್ವಲ್ಪ ಅಲ್ಲೂಯ ಅಲ್ಲಿ ನೋಡಿ ಅಲ್ಲಿ ಬಾಯ್ ಯಾಕೆ ಜಾತ್ರೆ ಕೈ ಹಾಕ್ತಿದ್ದೀರಾ? ಬಾ ಹಂಗೆ ಹೆಂಡ್ತಿಗೆ ಒಂದು ಜುಮ್ಕೆ ತೊಗೊಂಡೋಗ್ಬಿಡಿ. ಹೆಂಡ್ತಿಗೆ ಹೊಡಿತಲ್ಲ ಮೇಡಮ್, ಏನಂತ ಲೋಕಲ್ ಸೈಡ್ ತಂದು ಕೊಡಿದ್ದೀವಿ ಒಳ್ಳೆ ಇವತ್ತು ನಾಳೆ ನೋಡಿ ರಕ್ತ ರಕ್ತ ಇವತ್ತು ತಂದಿರಿ 300 ಒಂದು ರೂಪಾಯಿ ಕೊಡಲ್ಲ. ಹೆಂಗೆ ಕಾಣಿಸ್ತಿದ್ದೀರಾ ಗೊತ್ತಾ? ಹೌದಾ? ಅಜಿತ್ ಗಡ್ಡ ಒಂದು ಬೀಳಿಲ್ಲ ಅಷ್ಟೇ. ವೇಟ್ ಏನಂತ ಮೂವಿ ಇನ್ನೊಂದ್ಸಲ ಬಂದು ಕೇಳಿದ್ರೆ ಇದು ಹಿಡ್ಕೊಂಡು ಹತ್ಕೊಡಿ ಅನ್ಬೇಕು. ಬಾಯ್ ಭಾರತದ ತುದಿ ಬಂದ್ವಿ, ಕನ್ಯಾಕುಮಾರಿಗೆ ಏನೋ ಬಂದ್ವಿ. ಕಾಶ್ಮೀರಿಗೆ ಯಾವಾಗ ಹೆಂಡತಿ ಜೊತೆ ಹನಿಮೂನ್ ಅಲ್ಲ, ಹನಿಮೂನಿಗೆ ಹೋದ್ರೆ ಕಾಶ್ಮೀರಕ್ಕೆ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಏನು ತಡೆಯೋಕ್ಕಾಗಲ್ಲ. ಬಾಯ್ ಇದು ಕ್ಯೂ ಏನಕ್ಕೆ ಅದೇ ಕೇಳಂದ್ರಿ ಬ್ರೋ? ಸರಿಗಂತ ಸ್ಪೆಷಲ್ ಟಿಕೆಟ್ ಅಲ್ಲಿ ಕೇಳಿದೆ. ಸ್ವಾಮಿ ವಿವೇಕಾನಂದ ಆವಾಗಿಂದ ಕ್ಯೂ ಅಲ್ಲಿ ನಿಂತಿದ್ದೀವಿ. ನಮ್ಮ ಕೈಲಿ ಆಯ್ತು ಏನಿಲ್ಲ 1 hour ಆಯಿತು. ಮೇಲಿಂದ ಬೇರೆ ಬೆಂಕಿನೋ ಇದು ಯಾಕೋ ಮುಗಿಯೋ ಥರ ಕಾಣಲ್ಲ. ಮೇಲಿಂದ ಸೂರ್ಯ ಒಳ್ಳೆ ಬೆಂಕಿ ಉಗುಳ್ತಾ ಇದ್ದಾನೆ. ತೆಗೆ ಮುಚ್ಕೊಂಡು ವಾಪಸ್ ಹೋಗೋಣ ಏನಂತೀರ? ಬೆಟರ್ ಬೆಟರ್ ಬೈ. ಮೇಲಿಂದ ಬೇರೆ ಏನೇನೋ ಸುರಿತಾವನೆ, ಬೆಂಕಿ ಹಾಕ್ಬಿಟ್ಟು ಯಾರು ಸ್ಪೆಷಲ್ ಆದ್ರೂ ಬೇಗ ಬಿಡ್ತಾನೆ, ಅದನ್ನು ಬಿಡಲ್ಲ. ಜೈ ಅನಿಸ್ತದೆ. ಯಾರು ಬಾಯ್ ಹಾಡು ಹೇಳಿ. ಇದು ಯಾರು ಬರೆದ ಕಥೆ? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಇನ್ನೊಂದು ಏನಾದ್ರು ಇನ್ನು ಮುಂದಕ್ಕೆ ಮನೆ ಬರ್ತೀನಿ. ಏನು ರೀ, ಕನ್ಯಾಕುಮಾರಿಗೆ ಬಂದು ವಿವೇಕಾನಂದ ಮೆಮೋರಿಯಲ್ ನೋಡೋಕೆ ಹೋಗಿಲ್ಲ ಅಂದರೆ ಮಕ್ಕೋಗಿ ಅಲ್ವಾ ಜನ? ಇವ್ರು ಬರ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂತಾರೆ, ನನ್ನ ಹತ್ರ ಆಗಲ್ಲ ಅಂತಾರೆ. ಜಾಸ್ತಿ ಬೇವ್ರು ಹೇಳಿದ್ರೆ ಆಗಲ್ಲ. ಬೇವ್ರಿಗೆ ಯಾರು ಯಾರು ಆ ಬೇವರ್ಸಿ ಬೋಳಿ ಮಗ ಹೇಳಿದ್ದು ಯಾರ್ರಿ? ಅದು ಯಾರು ಮಾತಾಡೋದು? ಈ ಲಾಗ್ ಫುಲ್ ನಾನು ಬೀಪ್ ಹಾಕಬೇಕು. ಫಸ್ಟ್ ಲಾಗೆ ಹೆಂಗಾದ ಈ ಕಡೆಯಿಂದ ಬಂದಿರ ಆರಾಮ ಬೇಕು ಅಲ್ಲಿ ನೋಡಿ. ಅದೇ ಇರುವ ಮೇನ್ ರೋಡ್. ಬೈಕ್ ತಗೋ ಬರೋಣ ಹೇಳಿ, ಬಟ್ ಅಲ್ಲಿವರೆಗೂ ಮಾತ್ರ. ಆಮೇಲೆ ಮತ್ತೆ ನಡ್ಕೊಂಡು ಹೋಗಲ್ಲ. ಮುಂದಕ್ಕೆ ಊರು ಬಾಗ್ಲಾಗಿದೆ ಅಲ್ಲ ಬೈ. ನಾನು ಮನ್ಸ್ಪಟ್ರೆ ಇಲ್ಲಿಂದ ಈಜಾಕೊಂಡು ಮಾಡಬೇಡಿ. ಅಲ್ಲಿಂದ ಅಲ್ಲಿ ತನಕ ನೋಡಿ 100 ಮೀಟರ್ 200 ಮೀಟರ್ ನೋಡಿ ಜನ ನಿಂತಿರೋದು ನೋಡಿ ಅಲ್ಲಿ. ರಾಜಸ್ಥಾನದವರು ನೀರು ನೋಡ್ರಿ ನನಗೆ ಥಿಂಗ್ಸು ನೀವು ಹೆಂಗಿರುತ್ತೆ ಇನ್ನೊಂದ್ಸಲ ಹೇಳಿ. ಬೇಡ ನೀವು ಆಮೇಲೆ ಎಲ್ಲ ಆಗಲ್ಲ. ರಾಜಸ್ಥಾನದ ಬಂದು ನಂಗೆ ಬಂದ್ಬಿಟ್ರೆ ಯಾವನಾರು ರಾಜಸ್ಥಾನದವನು ಹುಡ್ಕ ಬಂದು ನಿಮಗೆ ಗುಮ್ಮಿಸ್ತೀನಿ ರೀ. ಜಲ್ಗಾರ ಸಾಕು. ನಮ್ಮ ಜನ ಜಲ್ಗಾರನೇ ಬಿಡ್ಲಿಲ್ಲ. ನಿಮ್ಮನ್ನು ಬಿಡ್ತಾರಾ? ಕರ್ಕೊಂಬಂದಿಲ್ಲ ಹೊರಗೆ, ಕರ್ಕೊಂಬರ್ತಿಲ್ಲ. ತಲೆ ಕಟ್ಕೋಬೇಡಿ.
ಒಂಥರ ಜಲಗಾರ ಥರನೇ ಇದೆ. ಆ ತಲೆ ಬೋಳ್ಸಿರೋದಕ್ಕೂ ಸೈಡ್ ಲುಕ್ ಜೈಲಿಂದ ಒಂದು ಬ್ಯಾಗ್ ಹಿಡ್ಕೊ ಬಂದ್ರೆ ಇದೆಯಲ್ಲ. ಅಲ್ಲ ಹಂಗೆ ಹೋಗೋ ಬದಲು ಒಂದು ರೌಂಡ್ ಹೋದ್ಬಿಟ್ಟು ಆಮೇಲೆ ಬಂದು ಪಾರ್ಕ್ ಮಾಡಿದರೆ ಒಂಚೂರು ಫೀಲ್ ಇರೋದು. ಇಲ್ಲಾಂದರೆ ಮಂಗಳೂರಿಂದನೇ ಸ್ಟಾರ್ಟ್ ಮಾಡ್ಬೇಕಿತ್ತು ಅಲ್ವಾ? ಸೊ ಬಾಯ್, ಇದೇ ಲಾಸ್ಟ್ ಮಣ್ಣು, ಇಲ್ಲೇ ಮುಟ್ಕೊಳ್ಳಿ ಭಾರತದ್ದು, ಆಮೇಲೆ ಕಲ್ಲು. ನಾನು ನೋಡಲ್ಲಪ್ಪ. ಬಾಯ್ ಎಕ್ಸಾಕ್ಟಾಗಿ ತುದಿ ಕುದಿದ್ದೀವಿ. ಇನ್ನೇನು ಒಂದು 2 ಹೆಜ್ಜೆ ಹಾಕಿದ್ರೆ ನೀರು. ಹಾಂ, ಅಲ್ಲಿ ನೋಡಿ ವಿವೇಕಾನಂದ ಮೆಮೋರಿಯಲ್. ಬಾಯ್ ಅವ್ರ ಹೆಸರು ಅಂತ ಕವಿದು? ಕವಿದಾ? ತಿರುವಳ್ಳವರ್. ಹಾಂ, ಯಾರು ಏನು ತಿರುವಳ್ಳವರ್ ಅಂತ ನಾನಲ್ಲ, ಸರಿ ಹೇಳಿ. ನೋಡ್ರಿ, ತಿರುವಣ್ಣವಲ್ಲೂರು ಅವ್ರದ್ದು ಸ್ಟ್ಯಾಚು ಇದು. ಆಮೇಲೆ ಇದು ವಿವೇಕಾನಂದ ಮೆಮೋರಿಯಲ್. ಆಮೇಲೆ ಇದೇ ತುದಿ. ಬಾಯ್ ನಾನು ಬಿದ್ದರೆ ಎತ್ತುತ್ತೀರಲ್ಲಿ? ಹಾಂ, ಒಬ್ರು ಇದ್ದಾರೆ, ರೆಡಿ ಇದ್ದಾರೆ. ಬಟ್ ನಾ ಬೀಳಲ್ಲ ಬಿಡಿ. ಎಸ್, ಅದು ನಂಗೆ ಗೊತ್ತು, ಅದಕ್ಕೆ ಏನು ಹೇಳಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ ರೆಕಾರ್ಡ್ ಆಯಿತು ಅನಿಸ್ತಾ ಇದೆಯಲ್ಲ. ಜಾರತ್ ಹುಷಾರು. ಫಸ್ಟ್ ಚಪ್ಪಲ್ ಹೆವಿ ಜಾರುತ್ತೆ. ಯಾವ್ದು ಶೋಕಿ ಹಾಕಂತಾರೆ, ತಲೆ ಮೇಲೆ ಹಾಕೋತಾರೆ ಶೋಕಿಗೆ. 150 ರೂಪಾಯಿ ಹೋದ್ರೆ ಹೋಗ್ಲಿಂದ ಬಿಡ್ಬೋಯ್ತು. ನನಗೆ ಅದನ್ನ ಕಂಟೆಂಟ್ ಕೊಡಬೇಕು ಅಂತ ಮಾಡಿದ್ದು ನಾನು ಮೊದಲು ಬೆಳಗ್ಗೆಯಿಂದ. ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ 3ರ ಸಂಗಮ, ಅಪೂರ್ವ ಸಂಗಮ. ಬಾಯ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಹಾಡು ಹೇಳಿ. ಅಂಥದ್ದಲ್ಲ ಬಾಯ್, ಕತ್ಲಾಯ್ತು ನಮ್ಮ ಮೊದಲಿಗೆ. ಬಾಯ್ ಯಾವ್ದು ಬಾಯ್ ಕೋಟೆ ಅದು? ಏನು ಬಾಯ್ ಅಲ್ಲಿ ಹಾಕಿ ನಮ್ಮದೇ ಆ ಕಡೆ ಏನಿರುತ್ತೆ ಅದೇ ಗೊತ್ತಿಲ್ಲ ಬೈ, ಆಗ್ಲಿಂದ ಕೆಳಗಿಂದ ನಡ್ಕೊಂಡು ಬಂದಿದ್ವಿ. ಏನು ಬಾಯ್ ಇದು ಈ ಥರ ಒಳ್ಳೆ ಕ್ರಿಕೆಟ್ ಆಡ್ಬೋದು ಅಲ್ಲ? 38 ಗ್ರೌಂಡ್. ವಾವ್, ನೀರು ಹೋಗ್ತಿರೋದು ಚೆನ್ನಾಗಿದೆ. ಸೊ ಈ ಕೋಟೆ ಮೇಲ್ಗಡೆ ಒಂದು 38 ಕ್ರಿಕೆಟ್ ಗ್ರೌಂಡ್ ಮಾಡಿದ್ದಾರೆ. ಹಾಂ, ಅಲ್ಲಿವರೆಗೆ ಕಲ್ಲೆಲ್ಲ ಇದೆ. ಚೂರಾಗಿ ಉದುರೋದಾಗಿರೋ ಈಗ ಉದುರುತ್ತದೆ ಅಷ್ಟೇ. ಏನು ಇಲ್ಲಿ ಬೀಳ್ತಾ ಇದೆಯಲ್ಲ, ಬಿದ್ದು ಬಿದ್ದು ನೋಡಿ ತಿರುಗಿ ಇಲ್ಲಿ ಯಾವ ಬೇವರ್ಸಿಗಳು ಬೈ. ನಾನೇನು ನೋಡಲಿ ಬೈ, ಕನ್ಯಾಕುಮಾರಿಗೂ ನಿಮಗೂ ಆಗ ಬರಲ್ಲ. ಬನ್ನಿ ಬಾ ಇಲ್ಲಿ.
ಇದ್ರ ಅದ್ರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನಾಗಿದೆ ಅಂತ. ಏನು ಹೆಸರು ಇದು? ಏನು ಮಾಡ್ಕೊಂಡಿದ್ಯಾ? ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನಿಲ್ಲವೇ ಇಬ್ಬರಿಗೂ? ನಾವು ಊರಲ್ಲಿ ಹಲಸಿಕೆ ಇದಕ್ಕಿಂತ ಚೆನ್ನಾಗಿ ತಿಂತೀವಿ, ಒಂಚೂರು ಗಲೀಜು ಮಾಡ್ತಾರೆ. ನೋಡ್ರಿ ನಂದ ಇದು ಮೈಗೆಲ್ಲ ಅಂಡಿಸ್ಕೊಂಡು ಚಿಂಗಂಬ ತೆಗಿರಿ ಬೈ ಕಟ್ಟಿ ತಂದು ಸಾಮಾನ್ ಗೀಮನಿಗೆ ಅಂಟಿರೋದು. ಅಯ್ಯೋ ಅಯ್ಯೋ ಅಂತ ಬೋಳಿ ಮಕ್ಕಳೆಲ್ಲ ಇರ್ತಾರೆ, ಚಿಂಗಮ್ ತೆಗ್ದು ತಿಂದು ಅಲ್ಲೇ ಅಂಟಿಸೋಗಿರ್ತದೆ. ಅದು ದೇವರೇ ಕೊಟ್ಟಿರೋ ಶಿಕ್ಷೆ ಬಾ ಇವರಿಗೆ. ನೀವು ತಿಂದು ದೇವಸ್ಥಾನಕ್ಕೆ ಅಲ್ಲ, ನೀವು ನಾನು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಲ್ಲ, ನಿಮ್ಮಿಂದ ನನಗೆ ನನಗಿದಾಗಿತ್ತು, ಬೇರೆನೇ ಕಾದು. ಬೈ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಬೈ, ಅದು ಕರ್ಮ ಬೈ, ಕರ್ಮ ಅದು. ಏನು ಕಮ್ಮಿ ಕಾಟ ಕೊಟ್ಟಿರ್ತಾರೆ ಒಳ್ಳೆಯವರಿಗೆಲ್ಲ. ಒಳ್ಳೆಯವ್ರು ಕಾಲು ಹೇಳಿದ್ರೆ ಇಂಥದ್ದೇ ಆಗೋದು ಅಂತ ದೇವರು ಆವಾಗಲೇ ಕರ್ನಾಟಕ ಬಿದ್ದಾಯ್ತು. ಮತ್ತೆ ಒಂದೇ ಎರಡ ಸಮುದ್ರಕ್ಕೆ ಬೀಳುವಾಗಿತ್ತು, ಮಿಸ್ ಆಗೈತೆ. ಅದು ನೆಕ್ಸ್ಟ್ ಹೊರಕಳದಲ್ಲಿ ಇರ್ಬೋದು. ಆದಷ್ಟು ಸಮುದ್ರದಿಂದ ದೂರ ಇರಬೇಕು ನೀವು. ಅಲ್ಲೇ ದುಡಾಕಿ ನಾವು ವಾಪಸ್ ಹೋಗೋಣ. ಸ್ನಾನ ಮಾಡ್ಬೇಕನ್ನೋ ಒಂದು ಎರಡು ಹಂಗೆ ಲೈಟಾಗಿ ಕೈಯಲ್ಲಿ ನೀರು ಹಾಕಬಿಡಿ, ಜಂಬೆಲ್ಲ ಇಕ್ಕೊಬಿಟ್ಟಿರ. ಅದು ಬಟ್ಟೆಲಿರೋ ಕೊಳೆ ಸಮೇತ ಕಳೆ ಬಿಡಬೇಕು, ರೇಂಜಿ ತೆಗಿತಾವೆ. ಬಟ್ಟೆ ಕಲರ್ ಎಲ್ಲ ಬಿಟ್ಟೋಗಿರುತ್ತೆ ಇವಾಗ. ಬೈ ಸರ್ಪಲ್ಲಿ ಹಾಕಿರಿ ಇಷ್ಟು ಕ್ಲೀನ್ ಮಾಡೋಕ್ಕಾಯ್ತಿದ್ದಿಲ್ವಾ ಅಂತ ಅಷ್ಟು ಕ್ಲೀನ್ ಮಾಡ್ತಾವ್ರೆ. ಹಾಂ ಬೈ, ವಾಷಿಂಗ್ ಮಿಷಿನ್ ಮಾರ್ಬಿಡೋಣ ರೂಮಲ್ಲಿ ಇರೋದು. ನಮಗೇನಾರು ಆಗಿದ್ರೆ ಹೆಲ್ಪ್ ಮಾಡ್ತಿದ್ರಾ? ನಾನು 100% ಮಾಡ್ತೀನಿ. ಹಾಂ 100% ಅಲ್ಲ, ಈಗ ಹೆಲ್ಪ್ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೆಚ್ಚಂದ್ರೆ ಹೇಳಿ. ಇಬ್ಬರು ಸ್ವಲ್ಪ ನೆಕ್ಬೋದಿತ್ತು ಸ್ವಲ್ಪ. ನೀವು ಕೆಳಗೆ ನೆಕ್ಕಿ ನೀವು ಮೇಲೆ ನೆಕ್ಕಿ. ಇದು ಬಾಯ್ ಏನು ಹೇಳಿ? ಬೇವು ಬೇವು ಬೇವು. ಹಾಂ ಊರಲ್ಲಿ ದುಡ್ಡು ತೊಗೊಂಡೋಗ್ತಾರೆ, ಬೇವು ಸೊಪ್ಪು ಆಯ್ತಾರೆ. ಬೈ ತಿನ್ನೋಣ, ಕೈ ಇರಲಿ ಕೈ ಇರೋದನ್ನೇ ತಿನ್ನೋದು. ಜೀವನದಲ್ಲಿ ಎಲ್ಲ ಸ್ವೀಟೇ ಬೇಕಂದ್ರೆ ಆಗಲ್ಲ. ಕೆಲವೊಂದು ಸಲ ಜೀವನದಲ್ಲಿರೋ ಕೈ ಸಾಕು, ಅದ್ರ ಜೊತೆ ಇದು ಬೇರೆ. ಯಾರೋ ಬರ್ತಾರೆ ಒಂದು ಕಂಪ್ಲೇಂಟ್ பண்ணி ಅದು ಹೂವು ಇರಬೇಕು, ಆಗಲ್ಲ. ಅದು ಬೆಲ್ಲ ಹಾಕೊಂಡು ತಿಂದ್ರೆ ಕೈ ತಡೆ. ತಿಂತೀರಾ? ಚೂರು ಬನ್ನಿ, ಚೂರು ಟೇಸ್ಟ್ ಮಾಡ್ತೀರಾ? ಏನು ತಪ್ಪು ತಿನ್ಬೇಕು. ಏ ಹೋಗ್ಬಿಟ್ಟಿರ ಆಮೇಲೆ ಮತ್ತೆ ಕಂಟೆಂಟ್ ಆಮೇಲೆ ಮಲ್ಕೋಬೋದಿಲ್ಲ ಅಷ್ಟೊತ್ತಿಗೆ. Can I try one? Agida, and then get it. Agida. Can you take some? ಯಾ ಶೋರ್. ಬೈ ಏನು ಬೈ ನಿಮ್ಮ ಗ್ಲಾಸಿಗೆ ಇಷ್ಟೊಂದು ಡಿಮ್ಯಾಂಡು? ಗ್ಲಾಸಿಗೆ Yeah. You look very smart in this. No, your face is very suitable. ಡಸ್ ಹಿ ಲುಕ್ ಸ್ಮಾರ್ಟ್? Yeah, that's what I'm telling you. We don't think so. So you are a bloggers or what? No, like just for our memory. ಏನು ಬೈ ಸಡೆ ಥರ ಇದನ್ನೇ ಸ್ಮಾರ್ಟ್ ಅಂತಾರಲ್ಲ ಹೆಂಗೆ ಉರಿ ಸರ್. ಫೋನ್ ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. Oh, foreigner. Your class is more famous. 100 rupees, no? ಫೋನ್ ಸರ್. ಬ್ಲೂ ಒನ್. Yeah, நல்லா இருக்கு பாரு. Hey. That's for my wife. Sir, where are you from? Chennai. Okay. Your saree and glass is matching. No, that's what. Out. Thank you for. Okay. Bye. ಬಾಯ್. ಇವ್ರಿಗೆ ಡಿಮ್ಯಾಂಡ್ ಇದೆಯಲ್ಲ ಗೊತ್ತಿಲ್ಲ. ಇವ್ರು 100 ರೂಪಾಯಿ ಕನ್ನಡಕಕ್ಕೆ ಮಾತ್ರ ಮರ್ಯಾದೆ ಕೊಡ್ಸಿದ್ದೀವಿ. 100 ರೂಪಾಯಿ ಕನ್ನಡಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ. ಉರಿ ನಾವು ಹಾಕ ಬಂದಿಲ್ಲ, ಹಾಕ ಬಂದಿದ್ರೆ ನಮ್ದೇ ಕಿತ್ಕೊಂಡಿರೋರು.